ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನೋಡ್ರಿ ಟೈಮ್ 9 ಗಂಟೆ ಆಗೈತಿ. ಈಗ ಲಾಗ್ ಸ್ಟಾರ್ಟ್ ಮಾಡಕತ್ತೇನೆ ನೋಡ್ರಿ. ಬರ್ರಿ ಇವತ್ತಿನ ಡೇ ಒಳಗೆ ಏನೇನಾಗ್ತೈತೆ ಅಂತ ನೋಡೋಣಂತ. ನೋಡ್ರಿ ಇವತ್ತು ಶನಿವಾರ ಬೆಳಗ್ಗೆ ಟೈಮ್ ಇತ್ತು. ಬೆಳಗ್ಗೆ ಟೈಮ ನಾವು ಹನುಮಾನ್ ಟೆಂಪಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದು ರೀ. ಆಕಾಶ, ನಾನು, ಸಾತ್ವಿಕ, ಸಮನ್ವಿ ಎಲ್ಲರೂ ಸೇರಿ ಹನುಮಪ್ಪನ ಗುಡಿಗೆ ಹೋಗ್ಬೇಕಂತ ಹೇಳಿ ಬೆಳಗ್ಗೆನ ಬೇಗ ಎದ್ದ ಜಳಕ ಅದು ಮಾಡಿ ದೇವ್ರಿಗೆ ಹೊಂಟಿದ್ದು ರೀ. ಅಟ ಸಡನ್ನಾಗಿ ನಾನು ಸ್ವಲ್ಪ ಕೆಲಸ ಬಂತು, ಹೀಗಾಗಿ ನಾ ಹೋಗ್ಲಿಲ್ಲ ರೀ. ಅವರಷ್ಟು ಹೋದ್ರು ನೋಡ್ರಿ. ಆಮೇಲೆ ನೋಡ್ರಿ ನಮ್ಮ ಪಾಟ್ನಾಗ ಎಷ್ಟು ಚಂದ ಅಡಿಕೆ ಹೂವು ಆಗ್ಯಾವ ನೋಡ್ರಿ. ಇವಕ್ಕೆ ನಾವು ಅಡಿಕೆ ಹೂವು ಅಂತೀವಿ ರೀ. ನೀವು ಏನಂತೀರಿ ನೋಡ್ರಿ, ಕಮೆಂಟ್ ಮಾಡಿರಿ. ನಮ್ಮ ಸೈಡೆಲ್ಲ ಅಡಿಕೆ ಹೂವು ಅಂತ ಅಂತಾರೆ ನೋಡ್ರಿ ಇವಕ್ಕೆ. ಆಮೇಲೆ ನಾವು ರಾತ್ರಿ ಊಟಕ್ಕೆ ಅನ್ನ ಸಾರು ಐತ್ರಿ. ಹೀಗಾಗಿ ಸ್ವಲ್ಪ ಸಜ್ಕ ಮಾಡಬೇಕು. ಹುಡುಗರು ಸಜ್ಕ ತಿನ್ನಬೇಕು ಅಂದ್ರೆ ಅವ್ರಿಗೂ ಸ್ವಲ್ಪ ಹೆಲ್ತಿಗೂ ಚಲೋ ಅಂಥೇಳಿ ವಾರದಾಗ ಒಂದು 2 ಸಲ ಸ್ವೀಟ್ ಕೊಡಬೇಕು. ನಮ್ಮ ಹುಡುಗರು ನೋಡ್ರಿ ಸ್ವೀಟ್ ತಿನ್ನಾಕ ನಾವು ಅಂತಾರೋ. ಅದಕ್ಕೆ ನಾನು ಸ್ವಲ್ಪ ರೂಢಿ ಮಾಡಿಸ್ಬೇಕಂತ ಹೇಳಿ ಅವ್ರಿಗೆ ಸಜ್ಕ ಮಾಡಿಕೊಟ್ರೆ ಆತಂತ ಹೇಳಿ ಅನ್ನಕತ್ತಿದ್ದೆ ರೀ. ಹೀಗಾಗಿ ಸ್ವಲ್ಪ ತುಪ್ಪ ಕಾಯಕ್ಕಿಟ್ಟೇನು ನೋಡ್ರಿ. ಈಗ ತುಪ್ಪ ಕಾಯಕ್ಕಿಟ್ಟ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಕಲ್ಲಿಗಿದ್ದು ರೀ. ಗೋಡಂಬಿ ಆಮೇಲೆ ಬಾದಾಮ ಅಷ್ಟು ಸ್ವಲ್ಪ ಸಣ್ಣಂಗೆ ಜಜ್ಜಿನ ರೀ ಅವನ್ನ. ಯಾಕಂದ್ರೆ ಒಂದು ಇಡೀದು ಹಾಕಿದ್ರೆ ಅವ್ರು ತಿನ್ನಂಗಿಲ್ಲ ನೋಡ್ರಿ. ಹೀಗಾಗಿ ಸ್ವಲ್ಪ ಸಣ್ಣಂಗೆ ಪೀಸ್ ಮಾಡಿ ಹಾಕಿದ್ರೆ ಸ್ವಲ್ಪ ತಿಂತಾರೆ ರೀ. ಹೀಗಾಗಿ ಅವನ್ನ ಜಜ್ಜಿ ಹಾಕಿದ್ದೆ ನೋಡ್ರಿ. ಹಾಕಿ ಸ್ವಲ್ಪ ನೀರು ಹಾಕಿನಿ ರೀ. ನೀರು ಹಾಕಿ ಆಮೇಲೆ ಬೆಲ್ಲ ಹಾಕೀನಿ ರೀ. ಬೆಲ್ಲ ಹಾಕಿ ಬೆಲ್ಲ ಸ್ವಲ್ಪ ಕರಗಿದ್ದಿಂದ ಒಂದು ಚಿಟಿಕೆ ಅಷ್ಟು ಸಾಲ್ಟ್ ಹಾಕ್ಬೇಕು ನೋಡ್ರಿ. ಒಂದು ಚಿಟಿಕೆ ಅಷ್ಟು ಸಾಲ್ಟ್ ಹಾಕೋದ್ರಿಂದ ಅದ್ರದ್ದೇನೋ ಟೇಸ್ಟೇನೋ ಚಲೋ ಆಗ್ತೈತೆ ಅಂತ್ರಿ. ಯಾವುದೇ ಸ್ವೀಟ್ ಆಗಲಿ ಸ್ವಲ್ಪರ ಸಾಲ್ಟ್ ಹಾಕ್ತಾರೆ ರೀ. ಹೀಗಾಗಿ ಎಲ್ಲ ಮಿಕ್ಸ್ ಮಾಡಿದ್ದೆ ನೋಡ್ರಿ. ಈಗ ಆಮೇಲೆ ರವೆ ನಾವು ತುಪ್ಪ ಹಚ್ಚಿ ರವೆ ಹುರಿದಿಟ್ಕೊಂಡಿದ್ದೆ ರೀ. ತುಪ್ಪ ಹಚ್ಚಿ ರವೆ ಹುರಿದಿಟ್ಕೊಂಡೆ. ಆನಂತರ ಹೆಸರು ಬಂದಿಂದ ಆ ರವೆ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಸ್ವಲ್ಪ ಅದನ್ನ ಚೆನ್ನಾಗಿ ಕುದಿತಕ ಬಿಡ್ಬೇಕು ರೀ. ಇದು ಮತ್ತು ಸದ್ಕಿಂದ ರವೆ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ರೀ ಇದನ್ನ. ಯಾಕಂದ್ರೆ ಮತ್ತು ಡೈಜೆಷನ್ ಸರಿ ಆಗೋದಿಲ್ಲ ರೀ ಸಣ್ಣ ಮಕ್ಕಳಿಗೆ ಅದು. ಹೀಗಾಗಿ ಸ್ವಲ್ಪ ಭಾಳ ತನಕ ಕುದಿಸ್ಬೇಕು ನೋಡ್ರಿ. ಇದನ್ನ ಫುಲ್ ಎಲ್ಲ ಕುದಿಬೇಕು ನೋಡ್ರಿ. ಇದು ಚೆನ್ನಾಗಿ ಕುದಿಬೇಕು ರೀ. ಭಾಳ ತಕ ಎಲ್ಲ ಚೆನ್ನಾಗಿ ಕುದಿಸಿದ್ದಿಂದ ನೋಡ್ರಿ. ಈಗ ಸಜ್ಕ ರೆಡಿ ಆಯ್ತು ನೋಡ್ರಿ. ಸಜ್ಕ ಮಾಡಿದ್ದೀನಿ ರೀ. ಆಮೇಲೆ ಎಲ್ಲರೂ ಊಟ ಮಾಡಕತ್ತೇವೆ ನೋಡ್ರಿ. ಎಲ್ಲರೂ ಸೇರಿ ಆಕಾಶ ದೀಪಾನೂ ಬಂದಿದ್ದಳು ರೀ. ದೀಪ ನಾನು ಆಕಾಶ ಎಲ್ಲರೂ ಸೇರಿ ಊಟ ಮಾಡತ್ತೇವೆ ನೋಡ್ರಿ. ಸಾತ್ವಿಕ, ಸಮು, ದೀಪ, ಆಕಾಶ ಎಲ್ಲರೂ ಸೇರಿ ಊಟ ಮಾಡಕತ್ತೇವೆ ನೋಡ್ರಿ. ಎಲ್ಲರೂ ಸಜ್ಕ, ಹಾಲು, ತುಪ್ಪ ಆಮೇಲೆ ಮ್ಯಾಲೆ ಸ್ವಲ್ಪ ಅನ್ನ ಸಾರು ತಿಂದ್ರೆ ಆತಂತ ಹೇಳಿ ಮಾಡಿದ್ದೀವಿ. ಇವತ್ತು ನಮ್ಮ ಅಕ್ಕನ ಮಗಳು ಬರ್ತಡೇ ನೋಡ್ರಿ. ಆಕೆ ಬರ್ತಡೇ 6ನೇ ತಾರೀಕು ಇತ್ತು ರೀ. 6ನೇ ತಾರೀಕು ನೋಡ್ರಿ ಆಕೆ ಬರ್ತಡೇ. ಎಲ್ಲರೂ ಆಕೆಗೆ ವಿಶ್ ಮಾಡಿರಿ. ಆಕೆ ಮುಂದಿನ ಜೀವನ ಎಲ್ಲ ಒಳ್ಳೇದಾಗಲಿ ಅಂತೇಳಿ ಎಲ್ಲರೂ ಆಕೆಗೆ ಹಾರೈಸ್ರಿ. ಆಕಿನ ಹೆಸರು ಅಮೃತ ರೀ. ಆದ್ರೆ ನಾವು ಆಕೆಗೆ ಸೋನು ಅಂತ ಹೇಳಿ ಕರಿತೇವೆ ನೋಡ್ರಿ. ಆಕೆ ಬರ್ತಡೇ ಸೆಲೆಬ್ರೇಷನ್ ಇನ್ನು ಊರೊಳಗೆ ಮಾಡ್ಯಾರ ರೀ. ನಾನು ನಿಮ್ಮ ಜೊತೆ ಎಲ್ಲರ ಜೊತೆ ಹಂಚ್ಕೊಂಡ್ರೆ ಆತಂತ ಹೇಳಿ ಇದನ್ನು ವಿಡಿಯೋ ಸೇರ್ಸೇನೆ ನೋಡ್ರಿ. ನಮ್ಮ ಸೋನುಗೆ ಒಳ್ಳೇದಾಗ್ಲಂತ ಎಲ್ಲರೂ ಆಶೀರ್ವಾದ ಮಾಡಿರಿ. ಆಕೆ ಮುಂದಿನ ಭವಿಷ್ಯ ಚಲೋ ಆಗಲಿ ಅಂಥೇಳಿ ನಿಮ್ಮೆಲ್ಲರ ಆಶೀರ್ವಾದ ಮಾಡಿರಿ ನೋಡಿರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.